ಸೊ ಹೇ ಗೈಸ್, ಇದು ನಿಮ್ಮದು ಲಾಸ್ಟ್ 2024 ಎಂಡ್ ಆಗ್ತಿದೆ, 2025 ಎಂಡ್ ಆಗುತ್ತಿದೆ, 2026 ಬರುತ್ತಿದೆ. ಸೊ ಇದು ನಿಮ್ಮದು ಲಾಸ್ಟ್ ಚಾನ್ಸ್ ಇಂಪ್ರೂವ್ ಮಾಡೋಕ್ಕೆ. ಎಲ್ಲ ರೀಸ್ಟಾರ್ಟ್ ಮಾಡಿ ಇಯರಿಂದ ಒಂದು ಗೋಲ್ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ವರೆಗೆ ನಾನು ತುಂಬ ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ ನಾನು ಜಿಮ್ಗೆ ಹೋಗ್ತೀನಿ. ಮತ್ತು ನಾನು ಜಿಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಎಕ್ಸಸೈಸ್ ಹೋಮ್ ವರ್ಕೌಟ್ ಮಾಡಿಬಿಟ್ಟೆ ನಾನು 1 ಇಯರ್ ಫುಲ್ ಕಲಿತೀನಿ ಮತ್ತು ನನ್ನ ಬಾಡಿನ ತುಂಬ ಇಂಪ್ರೂವ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ವರೆಗೆ ನೀವು ತುಂಬ ಇಂಪ್ರೂವ್ ಆಗಬೇಕು, ನಿಮಗೆ ಈ ಚಾಲೆಂಜ್ ಇರಬೇಕು ಈ ಇಯರ್ದು ಎಂಡಲ್ಲಿ. ನಾನು ಮತ್ತು ನಿಮಗೆ ಒಂದೇ ಸಜೆಷನ್ ಕೊಡೋದು, 2026 ಹೊಸದಾಗಿ ಸ್ಟಾರ್ಟ್ ಮಾಡಿ. ಕಮ್ ಬ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಗೊತ್ತು ನನಗೆ, ಬಟ್ ನೀವು ಹೊಸದಾಗಿ ರೀಸ್ಟಾರ್ಟ್ ಮಾಡ್ಬೋದು. ಇಲ್ಲಿವರೆಗೆ ಏನೆಲ್ಲ ಮಾಡಿಬಿಟ್ಟಿದ್ದೀರಾ ಅದನ್ನ ಬಿಟ್ಬೇಡಿ. ಹಿಂದ್ಗಡೆಗೆ ಈಗ ಏನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅದನ್ನ ನೀವು ಸ್ಟಾರ್ಟ್ ಮಾಡಿ. ನೀವು ಹಿಂದ್ಗಡೆ ತಿರುಗಿ ನೋಡೋಕ್ಕೆ ಹೋಗೋದೇ ಬೇಡ. ಅದು ಹೋಗಿ ಆಯಿತು, ಮುಗ್ದಾಯಿತು. 2025 ಮುಗ್ದಾಯಿತು, 2026 ಬರ್ತಿದೆ. ಸೊ 2026 ನಿಮ್ಮದು ರೂಟೀನ್ ಸೆಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಏರಿ ಎಲ್ಲದಕ್ಕೆ ನೀವು ಆಗಲಿಕ್ಕೆ ಟ್ರೈ ಮಾಡಿ. ಒಂದು ದಿವಸ 2 ದಿವಸ ಮಿಸ್ ಆದರೂ ಇನ್ನೊಂದು ದಿವಸ ಹೋಗಲಿಕ್ಕೆ ಟ್ರೈ ಮಾಡಿ. ಯಾಕೆಂದರೆ 1-2 ದಿವಸ ನೀವು ಕಾಂಪ್ರಮೈಸ್ ಮಾಡಲೇಬೇಕು. ಕಂಟಿನ್ಯೂಸ್ಲಿ ನೀವು ರೋಬೋಟ್ ಅಲ್ಲ ಎಲ್ಲ ದಿವಸ ಕರೆಕ್ಟಾಗಿ ಹೋಗಲಿಕ್ಕೆ. ಒಂದು ದಿವಸ ನೀವು ಲೇಜಿ ಇರ್ಬೋದು, ಒಂದು ದಿವಸ ಲೇಜಿ ಆಗೋಕ್ಕಾಗಲ್ಲ. ನೀವು ಇವತ್ತು ಕಂಟಿನ್ಯೂ ಮಾಡಿದರೆ 2025 ಕಂಟಿನ್ಯೂ ಮಾಡಿದರೆ ಲೇಜಿಯಾಗಿ ಫುಲ್ ಇಯರ್ ಏನು ಮಾಡದೆ 2026 ಸೇಮ್ ಕೆಲಸ ನೀವು ಮತ್ತೆ ಮುಂದುವರೆದ್ರೆ ತುಂಬ ಕಷ್ಟ ಇದೆ ಗೈಸ್. ಇದನ್ನು ನೀವು 2026 ಮುಂದುವರೆಕ್ಕಾಗಲ್ಲ. ನೀವು ಅದರಲ್ಲಿ ಇಂಪ್ರೂವ್ ಮಾಡ್ತೀರಾ, ನಿಮ್ಮ ಡಯಟಲ್ಲಿ ಇಂಪ್ರೂವ್ ಮಾಡ್ತೀರಾ, ನಿಮ್ಮ ಫುಡಲ್ಲಿ ಇಂಪ್ರೂವ್ ಮಾಡ್ತೀರಾ. ನೀವು ಏನು ತಿಂತೀರಾ ಅದರಲ್ಲಿ ಹೊರಗಡೆ ಫುಡ್ ಕನ್ಸ್ಯೂಮ್ ಮಾಡಲ್ಲ, ಮತ್ತು ಮನೇಲೆ ಕೂತಿರಲ್ಲ, ಹೊರಗಡೆ ಹೋಗ್ಬಿಟ್ಟು ನೀವು ಎಕ್ಸಸೈಸ್ ಮಾಡ್ತೀರಾ. ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ವರ್ಕೌಟ್ ಮಾಡ್ತೀರಾ. ಬೇಸಿಕಲಿ ನೀವು ಡೈಲಿ ಅಟ್ಲೀಸ್ಟ್ ಒಂದು 5 ಕಿಲೋಮೀಟರ್ಸ್ ವಾಕ್ ಆದರೆ ಮಾಡಲೇಬೇಕು ಗೈಸ್. ಇದನ್ನು ನೀವು ಒಂದು ಚಾಲೆಂಜ್ ಆಗಿ ಇಟ್ಕೊಳ್ಳಿ. ಚಾಲೆಂಜ್ ಆಗಿ ನೆಕ್ಸ್ಟ್ 2026 ಚೇಂಜ್ ಆಗೇ ಆಗ್ತೀನಿ. ಎಂಡ್ ಆಫ್ ದ 2026 ಯು ವಿಲ್ ಚೇಂಜ್ ಗೈಸ್. ಸೊ ಈ ಚೇಂಜ್ನ ಮಾಡೋಕ್ಕೆ ನೀವು ನಿಮ್ಮಲ್ಲಿ ಇರಬೇಕು ಓನ್ ಒಪಿನಿಯನ್, ಓನ್ ಕಾನ್ಫಿಡೆನ್ಸ್, ಓನ್ ಥಿಂಗ್ಸ್. ನಾನು ಚೇಂಜ್ ಮಾಡ್ತೀನಿ ಅಂತ. ಓಕೆ, 2 ದಿವಸ ಒಂದು ದಿವಸ ಚೇಂಜ್ ಆಯಿತು ಮತ್ತು ನಾನು ಮಾಡಲ್ಲ. ಸೊ ಬೇಸಿಕಲಿ ಎಲ್ಲರ ಜೊತೆ ಇದೇ ಆಗೋದು. ಎಲ್ಲರೂ ಮಾಡೋಕ್ಕಾಗಲ್ಲ. ಓನ್ಲಿ 1% ಪೀಪಲ್ ಮಾತ್ರ ಮಾಡೋಕ್ಕೋಗೋದು. ಆ 1% ನೀವು ಆಗಿರಿ ಬೇಸಿಕಲಿ. 50-100% ಇದೇ ಮಾತನ್ನ ಹೇಳ್ತಾರೆ, ಇದನ್ನ ಮಾಡೋಕ್ಕೆ ಟ್ರೈ ಮಾಡ್ತಾರೆ, 20 ಚೇಂಜ್ ಮಾಡ್ತೀನಿ. ಬಟ್ ಅದರಲ್ಲಿ ಬೇರೆ 1% ಸಕ್ಸೀಡ್ ಆಗೋದು. ಆ 1%ಅಲ್ಲಿ ನೀವು ಆಗಬೇಕು. ಸೊ ಐ ಹೋಪ್ ಗೈಸ್ ನೀವು ಆ 1% ಆಗ್ತಾರೆ. ಯಾರಾಗಲ್ಲ ಅವರಿಗೆ ಏನು ಮಾಡೋಕ್ಕಾಗಲ್ಲ ನನಗೆ. ಅದು ನಿಮ್ಮ ಬಾಡಿ ನೀವು ನೋಡಬೇಕು. ಸೊ ಬೇಸಿಕಲಿ ನಾನು ಕೊಡೋ ಅಡ್ವೈಸ್ ನಿಮಗೆ ಕೊಟ್ಟಿದ್ದೀನಿ. ಇದನ್ನ ನೀವು ಅಪ್ಲೈ ಮಾಡ್ತೀರಾ ಅವರ ಮಾಡೋದು ಅಂತ ನಿಮಗೆ ಬಿಟ್ಟಿದ್ದು. ದೇರ್ ಇಸ್ ನೋ ನೀಡ್ ಟು ಡೂ ಎನಿಥಿಂಗ್ ಬೈ ಫೋರ್ಸ್ಫುಲಿ. ಇಫ್ ಯು ಲೈಕ್ ಇಟ್, ಡೂ ಇಟ್. ಸೊ ನಾನು ಹೇಳೋದು. ಸೊ ಇನ್ನೊಂದು ವೀಡಿಯೋದಲ್ಲಿ ಕಾಣುವ ಗೈಸ್. 2026 ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸಲ್ಲಿ. ಇವಾಗವರೆಗೆ ನ್ಯೂ ಇಯರ್ ಆಗಿರ್ಬೋದು ನೀವು ಈ ವಿಡಿಯೋ ನೋಡ್ತಾ. ಸೊ ಸಿ ಯು ಗೈಸ್.